ಸ್ವಲ್ಪ ಹೊತ್ತು ಮುಂಚೆ ನಾನೊಂದು ವಿಡಿಯೋ ಮಾಡಾಕಿದ್ದೆ. ಇವಾಗ ರೀಸೆಂಟಾಗಿ ಸ್ವಲ್ಪ ಹೊತ್ತು ಮುಂಚೆ ಬಿಗ್ ಬಾಸ್ದು ಒಂದು ಪ್ರೊಮೋ ಬಿಟ್ಟಿದ್ರು. ಸೊ ಅದರಲ್ಲಿ ಕೆಲವರು ಕಾಮೆಂಟ್ಸ್ ಹಾಕಿದ್ದಾರೆ. ನಾನೇನು ಹೇಳಿದ್ದೆ ಅಂದರೆ, ಕಾವು ಕಾವು ಅನ್ನೋದು ಬಿಟ್ಬಿಟ್ಟು ನಿಮ್ಮ ಆಟ ನೀವು ಆಡಿ ಅಂತ ನಾನು ಗಿಲ್ಲಿಯವ್ರಿಗೆ ಒಂದು ಮೆಸೇಜನ್ನು ಹೇಳೋ ಥರ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದಕ್ಕೆ ಕೆಲವೊಂದು ಕಾಮೆಂಟ್ಸ್ ಬಂದಿದ್ವು, ಇಲ್ಲ ಗಿಲ್ಲಿ ಮತ್ತು ಕಾವ್ಯ ತುಂಬ ಚೆನ್ನಾಗೇ ಇದ್ದಾರೆ, ಅವ್ರ ಬಾಂಡಿಂಗ್ ಚೆನ್ನಾಗಿದೆ, ಸೊ ಗಿಲ್ಲಿನೇ ಸ್ವಲ್ಪ ಅರ್ಥ ಮಾಡ್ಕೊಬೇಕು, ಅವರು ಸ್ವಲ್ಪ ಜಾಸ್ತಿನೇ ಇರಿಟೇಟ್ ಮಾಡ್ತಿದ್ದಾರೆ ಅಂತ ಸ್ವಲ್ಪ ಕೆಲವು ಜನ ಮೆಸೇಜ್ ಹಾಕಿದ್ರು, ಕಾಮೆಂಟ್ ಹಾಕಿದ್ರು. ಸೊ ನಾನು ಹೇಳೋದೇನಪ್ಪ ಅಂದರೆ, ಓಕೆ ಒಪ್ಕೊಳ್ತೀನಿ, ಗಿಲ್ಲಿ ಅವರು ನನ್ನ ಕಾವು ಅಂತ ಇರೋದ್ರಿಂದ ಕಾವ್ಯ ಅವ್ರಿಗೆ ಇರಿಟೇಷನ್ ಆಗ್ತಿರ್ಬೋದು. ಆದರೆ ಇದೇ ಗಿಲ್ಲಿನೇ ಜೋಡಿ ಅಂತ ಬಂದಾಗ ಫಸ್ಟಲ್ಲಿ ಅವಾಗ ಒಂದು ಟಾಸ್ಕ್ ಬರುತ್ತೆ, ಒಂದು ವಾರ ಆದಮೇಲೆ ಜೋಡಿ ಬದಲಾಗ್ತಾರೆ, ಅಂದರೆ ಜೋಡಿ ಸಪ್ರೇಟ್ ಆಗ್ತಾರೆ ಅಂತ. ಆವಾಗ ಗಿಲ್ಲಿ ಒಂದು ಮಾತು ಹೇಳಿರ್ತಾನೆ, ನೀನು ಗೆದ್ದ ಖುಷಿ ಪಡೋನು ನಾನೇ, ನೀನು ಸೋತ್ರೆ ನೋಡಿ ದುಃಖ ಪಡೋನು ನಾನೇ ಅಂತ ಗಿಲ್ಲಿ ಒಂದು ಮಾತು ಹೇಳಿರ್ತಾನೆ. ಸೊ ಅದರಲ್ಲೇ ಅರ್ಥ ಮಾಡ್ಕೊಂಬಿಡಿ ಗಿಲ್ಲಿ ಕಾವ್ಯಾಗೆ ಎಷ್ಟು ಸಪೋರ್ಟ್ ಮಾಡ್ತಾನೆ ಅಂತ. ಸೊ ಕಾವ್ಯ ಈ ಟಾಸ್ಕಲ್ಲಿ ಹಾವು ಯಾಕೆ ಹುಟ್ಲು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಕೊಡ್ಬೋದಾಗಿತ್ತು ನನ್ನ ಪ್ರಕಾರ. ಅವಳು ಲ್ಯಾಡರ್ನ ಗಿಲ್ಲಿ ಕೊಟ್ಟು, ಸೊ ಇವನು ನನ್ನ ಲೈಫಲ್ಲಿ, ಅಂದರೆ ನನ್ನ ಆಟದಲ್ಲಿ ಇವನು ಲ್ಯಾಡರ್, ನನಗೆ ಸಪೋರ್ಟಿವ್ ಆಗಿದ್ದಾನೆ ಅಂತ ಹೇಳಿ, ಅದಾದಮೇಲೆ ಇವನು ನನಗೆ ಯಾವಾಗಲೂ ಕಾವು ಕಾವು ನನ್ನ ಕಾವು ಅಂತ ರೇಗಿಸ್ತಾ ಇರ್ತಾನೆ. ಅದೊಂದು ಬಿಟ್ಟರೆ ನನಗೆ ಮಿಕ್ಕಿದ್ದೆಲ್ಲ ಇವನಲ್ಲಿ ಇಷ್ಟ ಆಗುತ್ತೆ. ಅವನ ಚೇಷ್ಟೆ ಇಷ್ಟ ಆಗುತ್ತೆ, ಅವನ ಕಾಮಿಡಿ ಇಷ್ಟ ಆಗುತ್ತೆ. ಹಾಗಾಗಿ ನನ್ನ ಜೊತೆ ಅವನ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಅದೊಂದು ಕಾವು ಅನ್ನೋದೊಂದು ಬಿಟ್ಟರೆ ಇನ್ನೂ ತುಂಬ ಚೆನ್ನಾಗಿರ್ತೀವಿ ನಾವಿಬ್ಬರು. ನನ್ನ ಕಾವು ಅನ್ನೋದೊಂದು ನನಗೆ ಬೇಜಾರಾಗುತ್ತೆ, ಅದೊಂದು ಬಿಡಲಿ ಅಂತ ಹೇಳಿದ್ದಿದ್ರೆ ಅದು ಅವಾಗ ನಾನು ಒಪ್ಕೊಳ್ತಿದ್ದೆ, ಹೌದು ನಿಮ್ಮ ಫ್ರೆಂಡ್ಶಿಪ್ ನಿಜವಾಗ್ಲೂ ವ್ಯಾಲ್ಯೂ ಕೊಡ್ತಾ ಇದ್ದೀರಾ ಅಂತ. ಆದರೆ ಸ್ನೇಕ್ ಕೊಡೋ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ಕೆಲವ್ರು ಕಾಮೆಂಟ್ ಮಾಡಿದರು, ಅವರಿಬ್ಬರು ತುಂಬ ಬಾಂಡಿಂಗ್ ಚೆನ್ನಾಗಿದೆ, ಗಿಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಬೇಕು ಅಂತ. ಓಕೆ, ಗಿಲ್ಲಿ ಮಾಡ್ತಿರೋ ತಪ್ಪೆ, ನನ್ನ ಕಾವು ಅಂತ ಇರೋದು ಅವ್ರಿಗೂ ಕೂಡ ಹರ್ಟ್ ಆಗ್ತಾಯಿದೆ. ಬಟ್ ಇವ್ರು ಗಿಲ್ಲಿಗೆ ಲ್ಯಾಡರ್ ಕೊಟ್ಬಿಟ್ಟು ಈ ಮಾತನ್ನು ಹೇಳಿದ್ದಿದ್ರೆ ನಾನು ನಿಜವಾಗ್ಲೂ ಇವರ ಫ್ರೆಂಡ್ಶಿಪ್ಗೆ ನಾನು 100% ರೆಸ್ಪೆಕ್ಟ್ ಕೊಡ್ತಿದ್ದೆ.